ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕಿ ನಯನಾ ಮೋಟಮ್ಮ ಅಸಮಾಧಾನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲ ಸುತ್ತಿನಲ್ಲಿ ಸಿಗಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಕೂಡ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಕೊಡಲಿಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರ ಅನಿಸ್ತಾ ಇದೆ. ಈಗ ಎರಡನೇ ಸಲನೂ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ. ಮೊದಲ ಬಾರಿ ಸಂಪುಟ ರಚನೆಯಲ್ಲೂ ಅವಕಾಶ ಸಿಗಲಿಲ್ಲ. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡದೇ ಇರುವುದು ಬೇಜಾರಿನ ಸಂಗತಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಸಕಿ ನಯನಾ ಮೋಟಮ್ಮ ಅವರು. ಸಚಿವ ಮಹಿಳೆಯರಿಲ್ಲ ಅನ್ನುವಂತ ಟೀಕೆಗಳಿದಾವೆ, ವಿರೋಧ ಪಕ್ಷಗಳು ಕೂಡ ಅಸ್ತ್ರವಾಗಿದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅಲ್ಲ, ಖಂಡಿತ ಅದು ಬೇಜಾರಿನ ಸಂಗತಿ. ಮಹಿಳೆಯರಿಗೆ ಪ್ರಾತಿನಿಧ್ಯ ಮೊದಲನೇ ಬಾರಿನೇ ಕೊಡಬೇಕಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪಾನ್ಷನ್ ಆದಾಗಲೇ. ಸೆಕೆಂಡ್ ಟೈಮು ಈ ತರ ಒಂದು ಏರುಪೇರು ಆಗುತ್ತೆ ಅಂತ ನಾವ್ ಯಾರು ಅಂದ್ಕೊಂಡಿರ್ಲಿಲ್ಲ. ಬಟ್ ಆಗಿದೆ. ಅದನ್ನ ಆದಷ್ಟು ಬೇಗ ಸರಿಪಡಿಸೋದು ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ತಾವು ಜಿಲ್ಲಾ ಉಸ್ತುವಾರಿ ಕೆಜೆ ಜಾರ್ಜ್ ಅವರನ್ನು ಭೇಟಿ ಮಾಡಿದ್ರಿ. ನಿಮ್ಮ ಈಗ ಏನು ವಿಷಯಕ್ಕೆ ಮೇಡಮ್? ಇದು ಪಕ್ಷದ ವಿಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ, ಜಿಲ್ಲೆ ವಿಚಾರಕ್ಕೂ ಹೋಗ್ತಾ ಇದ್ದೀನಿ, ಕ್ಷೇತ್ರದ ವಿಚಾರಕ್ಕೂ ಹೋಗ್ತಾ ಇದ್ದೀನಿ. ನಾನು ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥದ್ದು ಏನಾದರೂ ಚರ್ಚೆ ಮಾಡೋಕಿದೆಯಾ ಸರ್? ಖಂಡಿತ ಅದನ್ನ ಚರ್ಚೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ 5 ಜನ ಶಾಸಕರು ಆಲ್ಮೋಸ್ಟ್ 30 ವರ್ಷ ಆದ್ಮೇಲೆ 5 ಗೆದ್ಕೊಂಡು ಬಂದಿದೀವಿ. ಜಿಲ್ಲೆಗೆ ಅದು ಒಂದ್ ರೀತಿ ಅನ್ಯಾಯ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಜಿಲ್ಲೆ ಪ್ರಾತಿನಿಧ್ಯ ಬಗ್ಗೆ ಮಾತಾಡ್ತೀವಿ. ಅಸಮಾಧಾನಿತರು ಈಗ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡ್ತಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಅಸಮಾಧಾನಿತರೆಲ್ಲರೂ ಕೂಡ ಈಗ ಒಂದು ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿ ಈಗ ತಮ್ಮ ಅಂತಿಮವಾದಂತ ನಿರ್ಧಾರವನ್ನ ತಿಳಿಸೋದಕ್ಕೆ ಮುಂದಾಗಿದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ಇರುವಂತಹ ವಿಚಾರ ಅಂತಂದ್ರೆ, ಸ್ವಾಗತವನ್ನು ಬಯಸ್ತಾ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ಮಾಜಿ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರೇ, ಹಿರಿಯರು, ಮಾಲೂರಿನ ಶಾಸಕರು, ಕೋಚಿಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡರೇ, ಕೋಲಾರ ಕ್ಷೇತ್ರದ ಶಾಸಕರು ಸನ್ಮಿತರಾಗಿರ್ತಕ್ಕಂಥ ಜಿ ಮಂಜುನಾಥ್ ಅವರೇ, ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ML ಅನಿಲ್ ಕುಮಾರ್ ಅವರೇ, ಈಗ ತಾನೇ ಬಂದು ನಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿ ಹಾನಿಕಾರಿ ನಿಮಿತ್ತ ಹೊರವಾಗಿರ್ತಕ್ಕಂಥ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರನ್ನು ಒಳಗೊಂಡಂತೆ ನಾವೆಲ್ಲ ಕೂಡ ಇವತ್ತಿಲ್ಲಿ ಸಭೆಯನ್ನು ಸೇರಿ ನೆನ್ನೆ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಆಯಿತು. ಆ ನಿಟ್ಟಿನಲ್ಲಿ ಅವಿಭಾಜ್ಯ ಕೋಲಾರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಾವು ಈ ಕೋಲಾರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಕೂಡ ಏನು ಮೊದಲಿನಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆಗಳಾಗಿರಲಿಲ್ಲ. ಕೋಲಾರ ಜಿಲ್ಲೆ ಹಿಂದಿನ ಕಾಲದಲ್ಲಿ ಒಂದು ದಳಕ್ಕೆ ಬಹಳ ಹೆಸರುವಾಸಿಯಾಗಿತ್ತು. 1985ರಿಂದಲೂ ಕೂಡ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಲ್ಲಿ ಗೆದ್ದಿರಲಿಲ್ಲ. 89ರಲ್ಲಿ ಅದಾದ ನಂತರ ನಮಗೆ ಸತತವಾಗಿ ಜೆಡಿಎಸ್ ಗೆಲ್ತಾ ಬಂತು. ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ 2004ರಲ್ಲಿ ಕಾಂಗ್ರೆಸ್ ಗೆದ್ದು. ಹಾಗ ಅವರು ಹೇಳಿದ್ರು, ಇದು ಕಾಂಗ್ರೆಸ್ ಸಿಂಹನಿಗಿರತಕ್ಕಂಥ ಗೆಲುವಲ್ಲ, ನನ್ನ ವೈಯಕ್ತಿಕವಾಗಿ ಗೆಲುವು ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯಗಳಿಸಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಬಾರಿ ಬಹಳ ಪ್ರಯಾಸ ಪಟ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಎಲ್ಲ ನಾಯಕರು ಸೇರಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಕೋಲಾರದಲ್ಲಿ ನಾವು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಣ ಕ್ಷೇತ್ರಕ್ಕೆ ಹೋಗಿದ್ದರಿಂದ ನಮ್ಮ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಮಂಜುನಾಥ್ ಅವರ ಕಣಕ್ಕಿಳಿದು ಸುಮಾರು 30,000ಕ್ಕೂ ಹೆಚ್ಚು ಓಟುಗಳಿಂದ ಅವರು ಗೆದ್ದರು.